ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಎಲ್ರಿಗೂ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಅಂತಲೇ ಹೇಳ್ಬೋದು. ಈ ಅಕ್ಷಯ ತೃತೀಯ ಅನ್ನೋದು ಏನಿದೆ ಅಲ್ಲ, ಈ ವೈಶಾಖ ಮಾಸದಲ್ಲಿ ಬರುವಂಥ ಈ ತೃತೀಯ ದಿನ ತುಂಬ ವಿಶೇಷ. ಯಾಕೆಂದರೆ ಏನೇ ಮಾಡಿದ್ರೂ ಅವತ್ತು ಹೆಚ್ಚತ್ತಂತೆ. ಅದಕ್ಕೆ ಚಿನ್ನ ತೊಗೊಳ್ಳಿ, ಬೆಳ್ಳಿ ತೊಗೊಳ್ಳಿ ಅಂತೆಲ್ಲ ಹೇಳೋದು. ಹಾಗಾಗಿ ನಿಮ್ಮಲ್ಲಿ ನನ್ನ ಸವಿನಯ ವಿನಂತಿ ಏನು ಅಂತಂದರೆ, ದಯವಿಟ್ಟು ಚಾನಲ್ನ ಬೆಲ್ ಐಕನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಅಭಿವೃದ್ಧಿ ಆಗಲಿ, ನಮಗೂ ಅಭಿವೃದ್ಧಿ ಆಗಲಿ. ಆಲ್ರೆಡಿ ಮಾಡ್ಕೊಂಡಿದ್ರಿ ಅಂತಂದರೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅಕ್ಷಯ ತೃತೀಯ ಯಾಕೆ ಇಷ್ಟೊಂದು ವಿಶೇಷ ಅಂದರೆ, ಆ ದಿನ ತುಂಬ ವಿಶೇಷವಾದ ದಿನ. ಏನೇನಾಯಿತು ಈ ದಿನದಂದು ಅಂತಂದರೆ, ಗಂಗೆಯ ಕಥೆ ನಮಗೆಲ್ಲ ಗೊತ್ತೇ ಇದೆ. ಭಗೀರಥ ತನ್ನ ತಂದೆಯ ಪಿತೃಗಳ ಏಳಿಗೆಗಾಗಿ, ಅವರ ಒಂದು ಮೋಕ್ಷಕ್ಕಾಗಿ ಗಂಗೆಯನ್ನು ಭೂಮಿಗೆ ಆಹ್ವಾನಿಸ್ತಾನೆ. ಆಗ ಗಂಗೆ ಭೂಮಿಗೆ ಇಳಿದಂಥ ಸುದಿನ ಈ ಅಕ್ಷಯ ತೃತೀಯ. ಮತ್ತು ಅದು ಒಂದೇ ಅಲ್ಲ, ತುಂಬ ಇದೆ. ನಾನೊಂದು 3 ಮಾತ್ರ ಹೇಳ್ತೀನಿ. ಯಾಕೆಂದರೆ ಹಿಸ್ಟ್ರಿಗಿಂತ ನಿಮಗೆ ಪಾಸ್ಟ್ಗಿಂತ ಫ್ಯೂಚರ್, ಭೂತಕಾಲಕ್ಕಿಂತ ಭವಿಷ್ಯತ್ ಕಾಲ ಕೊಡೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಅದು ಬಿಟ್ಟರೆ ತ್ರೇತಾಯುಗ ಪ್ರಾರಂಭವಾದಂಥ ದಿನ. ತ್ರೇತಾಯುಗದಲ್ಲಿ ರಾಮ ಸೀತೆಯರಿದ್ದಿದ್ದು, ದ್ವಾಪರ ಯುಗದಲ್ಲಿ ಕೃಷ್ಣ ಇದ್ದಿದ್ದು. ಸೊ ತ್ರೇತಾಯುಗ ಪ್ರಾರಂಭವಾದಂಥ ಸುದಿನ ಅಕ್ಷಯ ತೃತೀಯ. ಅದು ಮಾತ್ರ ಅಲ್ಲ, ದ್ವಾಪರ ಯುಗದಲ್ಲಿ ಸುಧಾಮ ಕೃಷ್ಣನನ್ನು ಅರಸಿ ಹೋಗ್ತಾನೆ. ಆ ಕಥೆ ನಿಮಗೆ ಗೊತ್ತೇ ಇದೆ. ಹೋದ ಅಕ್ಷಯ ತೃತೀಯ ವಿಡಿಯೋದಲ್ಲಿ ಸಹ ಹೇಳಿದ್ದೀನಿ ನಾನು. ಸುಧಾಮ ಕೃಷ್ಣನನ್ನು ಕಾಣಲಿಕ್ಕೆ ಅಂಥೇಳಿ ಅರಮನೆಗೆ ಹೋಗ್ತಾನೆ. ಅವನು ಒಂದು ಸಣ್ಣ ಇದರಲ್ಲಿ ಅವಲಕ್ಕಿಯನ್ನು ತೊಗೊಂಡು ಹೋಗಿರ್ತಾನೆ. ಹೇಗಪ್ಪ ಇಷ್ಟು ದೊಡ್ಡ ದೊರೆಗೆ ನಾನು ಅವಲಕ್ಕಿನ ಕೊಡೋದು ಅಂತ ಸಂಕೋಚ ಪಟ್ಕೊಂಡಾಗ ಕೃಷ್ಣ ತಾನೇ ತೆಗೆದು ಅದನ್ನು ತುಂಬ ಖುಷಿಯಿಂದ, ಅಂದರೆ ಪ್ರೀತಿಯಿಂದ ಯಾವುದೇ ವಸ್ತುವನ್ನು ಕೊಟ್ಟರು ಅದಕ್ಕೆ ಆ ಹಣದ ಒಂದು ಲೆಕ್ಕವನ್ನು, ಅಂದರೆ ಪ್ರೈಸ್ ಟ್ಯಾಗನ್ನು ನಾವು ನೋಡಬಾರ್ದು ಅನ್ನೋದಕ್ಕೆ ಕೃಷ್ಣ ಉದಾಹರಣೆಯಾಗಿ ಅದನ್ನು ಖುಷಿಯಾಗಿ ತಿಂದು ಸ್ನೇಹಿತನ ಜೊತೆ ಪ್ರೀತಿಯ ಮಾತುಗಳನ್ನಾಡಿ ಪ್ರೀತಿಯಿಂದ ಬರಮಾಡಿಕೊಂಡು ಒಂದು ಅತಿಥಿಗೆ ಏನೇನು ಬೇಕೋ ಅದೆಲ್ಲ ಸತ್ಕಾರವನ್ನು ಮಾಡಿ ವಾಪಸ್ಸು ಕಳಿಸ್ತಾನೆ. ಸುಧಾಮ ಮನೆಗೆ ಹೋಗ್ಬೇಕಾದ್ರೆ ಹೇಗಪ್ಪ ಕೇಳೋದು, ನನ್ನ ಈ ದರಿದ್ರವನ್ನು ತೊಲಗಿಸು ಅಂತ ಹೇಗೆ ಕೇಳೋದು ಅಂತ ಮುಜುಗರ. ಏಕೆಂದರೆ ಕೇಳೋದು ಎಲ್ರಿಗೂ ಬರೋದಿಲ್ಲ ಸ್ನೇಹಿತರೆ. ಅದು ಕೆಲವ್ರಿಗಂತೂ ಬರೋದೇ ಇಲ್ಲ. ಕೊಟ್ಟು ಗೊತ್ತಿರತ್ತೆ, ತೊಗೊಂಡು ಗೊತ್ತಿರೋದಿಲ್ಲ. ಬಹುಶಃ ಸುಧಾಮ ಅಂಥ ಒಂದು ಮನುಷ್ಯರಲ್ಲಿ ಒಬ್ಬ. ಸೊ ಸುಧಾಮ ವಾಪಸ್ ಹೊಟ್ಟೋದಾಗ ನೋಡಿದಾಗ ತನ್ನ ಆ ಗುಡಿಸಲೇ ಕಾಣೋದಿಲ್ಲ. ಅಲ್ಲಿ ದೊಡ್ಡ ಅರಮನೆ ನಿಂತಿರತ್ತೆ. ಏಕೆಂದರೆ ಕೃಷ್ಣ ಸ್ನೇಹಿತನಿಗೆ ಏನು ಬೇಕು ಅಂತ ಅರ್ಥ ಮಾಡಿಕೊಂಡು ಅದನ್ನು ಆಗಲೇ ಕೊಟ್ಬಿಟ್ಟಿರ್ತಾನೆ. ಮತ್ತೊಂದು ಸಂದರ್ಭದಲ್ಲಿ ಪಾಂಡವರು ಮತ್ತು ದ್ರೌಪದಿ ಕಾಡಿನಲ್ಲಿ ವನವಾಸದಲ್ಲಿದ್ದಾಗ ಒಂದಿನ ಕೃಷ್ಣ ಹೋದಾಗ ಊಟವೆಲ್ಲ ಮುಗಿದು ಇರುತ್ತೆ. ಅವರು 5 ಜನ ತಿಂದು, ಕುಂತಿ ತಿಂದು, ದ್ರೌಪದಿ ತಿಂದು, ಮತ್ತು ಭೀಮಸೇನ ತಿನ್ನೋದು ಎಲ್ರಿಗೂ ಗೊತ್ತೇ ಇದೆ ಅಲ್ವಾ, ಏನೂ ಉಳಿದಿರೋದಿಲ್ಲ. ಕೃಷ್ಣ ಹೋಗಿ ನನಗೆ ತುಂಬ ಹಸಿವಾಗ್ತಿದೆ, ಊಟಕ್ಕೆ ಬಡಿಸೋದಿಲ್ವೇ ಅಂತ ಕೇಳಿದಾಗ ದ್ರೌಪದಿ ಆ ಪಾತ್ರೆನ ಇಟ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಕೃಷ್ಣ ಆ ಪಾತ್ರೆನ ತೊಗೊಂಡು ಬಾ ಇಲ್ಲಿ ಅಂತ ಹೇಳಿ ಅದರಲ್ಲಿರೋ ಒಂದೇ ಒಂದು ಅಗಳು, ಮಿಕ್ಕಿದ ಒಂದೇ ಒಂದು ಅಗಳು ಅನ್ನವನ್ನು ತೆಗೆದು ಬಾಯಿಗೆ ಹಾಕ್ಕೊಂಡು ಸಂತೃಪ್ತಿ ಆಗೋಗುತ್ತೆ ಕೃಷ್ಣನಿಗೆ. ಇಲ್ಲಿ ನಮಗೆ ಅರ್ಥ ಮಾಡ್ಕೋಬೇಕೀಗ ಇರೋದು ಏನು ಅಂತಂದರೆ, ಎಲ್ಲ ಮುಗಿದು ಹೋಯಿತು ಅಂತಂದಾಗಲೂ ಒಂದು ಹೊಸ ನಾಂದಿ, ಒಂದು ಹೊಸ ಶುಭಾರಂಭ ಇದ್ದೇ ಇರುತ್ತೆ. ಯಾವುದೇ ಒಂದು ವಿಷಯಕ್ಕೆ ಎಂಡ್ ಅನ್ನೋದಿಲ್ಲ. ನೀವು ಕೇಳ್ಬೋದು, ಸಾವು ಎಂಡಲ್ವಾ ಅಂದಾಗ ಅದು ದೇಹಕ್ಕೆ, ಆತ್ಮಕ್ಕಲ್ಲ. ಏಕೆಂದರೆ ಸೋಲ್ ಈಸ್ ಎಟರ್ನಲ್, ಅನಂತ ಅಂತ ಹೇಳ್ತಾರೆ. ಆದಿ ಅನಂತದಿಂದ ಬಂದಂಥದ್ದು ಆತ್ಮ. ಸೊ ದೇಹ ಮಾತ್ರ ತ್ಯಜಿಸ್ತೀವಿ, ಆತ್ಮ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ತನ್ನ ಒಂದು ಸುದೀರ್ಘವಾದ ಪಯಣದಲ್ಲಿ ಅಂತ ಹೇಳ್ಬೋದು. ಅನಂತ ಪಯಣ ಅಂತಲೇ ಹೇಳ್ಬೋದು. ಸೊ ಹಾಗೆ ಕೃಷ್ಣ ಮುಗೀತು ಅಂದಾಗ ಮತ್ತೊಮ್ಮೆ ಪುನಶ್ಚೇತನಗೊಳಿಸೋದೇ ಕೃಷ್ಣ. ಸೊ ಅದು ದ್ರೌಪದಿ ಕೃಷ್ಣನಿಗೆ ಆ ಒಂದು ಅಗಳಿನಿಂದ ಸಂತೃಪ್ತಿಯನ್ನು ಪಡೆದಂಥ ಕಥೆಯಲ್ಲಿ ಗೊತ್ತಾಗತ್ತೆ. ಸೊ ಈಗ ನಾವು ಮತ್ತೆ ಏನೆಲ್ಲ ಮಾಡಬಹುದು, ಏನೆಲ್ಲ ಮಾಡಬಾರ್ದು ಫಸ್ಟ್ ಹೇಳ್ಬಿಡ್ತೀನಿ ನಿಮಗೆ. ಎಲ್ರಿಗೂ ಗೊತ್ತೇ ಇದೆ, ಚಿನ್ನ ಬೆಳ್ಳಿ ಕೊಂಡ್ರೆ ಅದು ಹೆಚ್ಚುತ್ತಾ ಹೋಗುತ್ತೆ. ಅಂದರೆ ಅದಕ್ಕೆ ಅವತ್ತು ತುಂಬ ಜನ ಬೆಳ್ಳಿ ಮತ್ತು ಚಿನ್ನವನ್ನು ತೊಗೊಳ್ತಾರೆ. ಅದು ತುಂಬ ವೃದ್ಧಿಸುತ್ತೆ. ಅಂದರೆ ಅದು ಯಾವತ್ತೂ ಅದರ ಬೆಲೆ ಏರ್ತಾನೆ ಹೋಗುತ್ತಲ್ಲ. ಹೌದು, ಚಿನ್ನದ ಬೆಲೆ ಎಲ್ರಿಗೂ ಗೊತ್ತಿದೆ, ಏರ್ತಾನೆ ಹೋಗುತ್ತೆ. ಸೊ ಆ ಒಂದು ಪ್ರೋಗ್ರೆಸ್ ಇರುವಂಥ ಮೆಟಲ್ ಅವು. ಮತ್ತು ಅದು ಬಿಟ್ಟು ಚಿನ್ನ ಬೆಳ್ಳಿ ತೊಗೊಳೋದಕ್ಕೆ ಹಣ ಇಲ್ಲ, ಏನೋ ಸಮಸ್ಯೆಗಳಿದೆ ಅಂತಂದಾಗ ಪಾತ್ರೆಯನ್ನು ತೊಗೊಳ್ಳಿ. ಬೆಳ್ಳಿ ಪಾತ್ರೆ ಅಥವಾ ಸ್ಟೀಲ್ ಅಥವಾ ತಾಮ್ರದ ಪಾತ್ರೆಯನ್ನು ಕೂಡ ತೊಗೋಬೋದು. ಆ ಪಾತ್ರೆಯನ್ನು ತಂದು ಅದರಲ್ಲಿ ನೀರನ್ನು ಇಡಿ, ಅಥವಾ ಅವತ್ತೇ ಅದರಲ್ಲಿ ಒಂದು ಪಾಯಸವನ್ನು ಮಾಡಿ, ಅದು ತುಂಬ ಶುಭ ಮತ್ತು ಏಳಿಗೆಯನ್ನು ಕೊಡುವಂಥದ್ದು. ಮತ್ತು ಮನೆಗೆ ಗೋಮತಿ ಚಕ್ರ
ಇಲ್ಲ ಕವಡೆಯನ್ನು ತೊಗೊಂಡು ಬಂದು ಅದನ್ನು ದೇವರ ಮನೆಯಲ್ಲಿ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಅರಿಶಿಣದ ನೀರನ್ನು ಚಿಮುಕಿಸಿ ಅರಿಶಿಣವನ್ನು ಹಾಕಿ ಅದಕ್ಕೆ ಬೇಡ್ಕೊಳ್ಳಿ. ಅಂದರೆ ನನಗೆ ಅಭಿವೃದ್ಧಿಯನ್ನು ಕೊಡು, ಯಶಸ್ಸನ್ನು ಕೊಡು, ಧನ ಪ್ರಾಪ್ತಿ ಕೊಡು, ಸಂಪತ್ತನ್ನು ಕೊಡು ಅಂತ ಕೇಳ್ಕೊಳ್ಳಿ. ಮತ್ತು ಹಳದಿ ವಸ್ತುಗಳನ್ನು ತಗೊಳ್ಳಿ. ಅದು ಅರಿಶಿಣದ ಕೊಂಬಾಗಿರ್ಬೋದು ಅಥವಾ ಹಳದಿ ಬಣ್ಣದ ಬಟ್ಟೆ ಆಗಿರ್ಬೋದು. ಹಳದಿ ವಸ್ತುಗಳನ್ನು ಅವತ್ತು ತೊಗೊಳ್ಳಿ. ಹಣ್ಣು ಕೂಡ ಇರ್ಬೋದು. ಈಗ ಮಾವಿನ ಹಣ್ಣು ಹಳದಿ ಇರತ್ತಲ್ವ, ಹಳದಿ ಹಣ್ಣು ಕೂಡ ಆಗ್ಬೋದು. ತೊಗೊಂಡು ಬನ್ನಿ ಮನೆಗೆ. ಮತ್ತು ಅವತ್ತು ಹೊಸ ಕ್ಯಾಶ್ ಬಾಕ್ಸ್ ಇರ್ಬೋದು ಅಥವಾ ಹೊಸ ವಾಲೆಟ್ಟು, ಪರ್ಸು ಇಂಥದ್ದನ್ನು ತೊಗೊಂಡು ಅದರಲ್ಲಿ ನಿಮಗೆ ಎಷ್ಟಾಗತ್ತೋ ಅಷ್ಟು ಹಣವನ್ನು ಇಡಿ. ಇದು ನೀವು ಮಾಡಬೇಕಾದಂಥ ವಿಷಯ. ಮತ್ತು ಮಾಡಬಾರದ ವಿಷಯಗಳು ಅಂತಂದರೆ ಅವತ್ತು ಯಾರಲ್ಲೂ ಎಂಥ ಸಂದರ್ಭ ಇದ್ದರೂ ಸಾಲವನ್ನು ತೊಗೋಬೇಡಿ. ಯಾಕೆಂತಂದರೆ ಅದು ಆ ಸಾಲ ನಿಮಗೆ ಶೂಲತ್ತರ ಮತ್ತೆ ಆ ಸಾಲದ ಒಂದು ವರ್ತುಲದಲ್ಲಿ ನಿಮ್ಮನ್ನು ಮುಳುಗಿಸ್ಬಿಡುತ್ತೆ. ಯಾರ ಹತ್ರನೂ ವಾಗ್ವಾದ ಮಾಡಬೇಡಿ, ಯಾರ ಹತ್ರ ಜಗಳ ಆಡಬೇಡಿ, ಮತ್ತು ಯಾವುದನ್ನು ಅವತ್ತು ವ್ಯರ್ಥ ಮಾಡಬೇಡಿ, ಅಂದರೆ ವೇಸ್ಟ್ ಮಾಡಬೇಡಿ. ನೀರಿರ್ಬೋದು, ಊಟ ಇರ್ಬೋದು, ಸಮಯ ಇರ್ಬೋದು, ವ್ಯರ್ಥ ಮಾಡಬೇಡಿ. ಸೋಮಾರಿತನದಿಂದ ಅಕ್ಷಯ ತೃತೀಯವನ್ನು ಕಳೀಬೇಡಿ. ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿರಿ. ಈಗ ಯಾವುದೋ ಒಂದು ಅಕೌಂಟ್ ಇರ್ಬೋದು ಅಥವಾ ಯಾವುದೋ ಒಂದು ಡೆಪಾಸಿಟ್ ಇರ್ಬೋದು, ಅವತ್ತು ಯಾವುದನ್ನು ಕ್ಯಾನ್ಸಲ್ ಮಾಡಬೇಡಿ. ಒಂದು ದಿನ ಬಿಟ್ಟು ಮಾರನೇ ದಿವಸಕ್ಕೆ ಬೇಕಾದರೂ ಮಾಡ್ಕೊಳ್ಳಿ. ಮತ್ತು ಇನ್ನೂ ಕೆಲವೊಂದು ಅಂತಂದರೆ ಅಭಿವೃದ್ಧಿ ಕೊಡುವಂಥ ವಿಷಯಗಳೇನು ಮಾಡಬೇಕಾದ ವಿಷಯಗಳಲ್ಲಿ ನೀವು ಅಂತಂದಾಗ ಯಾವುದರಲ್ಲಿ ಬೆಳವಣಿಗೆ ಗ್ರೋತ್ ಇದೆಯೋ ಅಲ್ಲಿ ಇನ್ವೆಸ್ಟ್ ಮಾಡಿ. ಮ್ಯೂಚುವಲ್ ಫಂಡ್ ಇರ್ಬೋದು, ಫಿಕ್ಸೆಡ್ ಡಿಪಾಸಿಟ್ ಇರ್ಬೋದು. ಮತ್ತು ತೊಗೋಬೇಕಾದ್ರೆ ಬುಕ್ಸ್ ತೊಗೊಳ್ಳಿ. ಬುಕ್ಸ್ ತೊಗೊಂಡಾಗ ಅದು ಗ್ರೋತ್ ಅಲ್ವಾ. ಗ್ರೋತ್ ಅಂದಾಗ ನೀವೊಂದು ಪುಸ್ತಕ ತೊಗೊಂಡ್ರೆ ಇವತ್ತೆಲ್ಲ ನಾಳೆ ಓದ್ತಿರೋದ್ರಿಂದ ಜ್ಞಾನಾರ್ಜನೆ ಆಗುತ್ತಲ್ವ. ಮತ್ತು ಜರ್ನಲ್ ಅಂದರೆ ಬರಿತಾ ಹೋದಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ನಡೀತಾ ಹೋಗುತ್ತಲ್ವ, ಅದನ್ನು ಒಂದು ಮಾಡ್ಬೋದು. ಟೂಲ್ಸ್ ಅಂದರೆ ಇವಾಗ ಒಂದು ಕೈ ಕೆಲಸ ಮಾಡೋವಂಥದ್ದು, ಒಂದು ಎಂಬ್ರಾಯ್ಡ್ರಿ ಟೂಲ್ ತೊಗೋಬೋದು, ಒಂದು ಕ್ರಾಫ್ಟ್ ತೊಗೋಬೋದು. ಅದೆಲ್ಲನೂ ನಿಮಗೆ ಒಂದು ಏಳಿಗೆಯನ್ನು ಕೊಡುತ್ತೆ. ಒಂದು ಕೋರ್ಸ್ಗೆ ಸೇರ್ಕೊಳ್ಳಿ ಅಥವಾ ಯಾವುದಾದ್ರೂ ಒಂದು ನೀವೊಂದು ಬಿಸ್ನೆಸ್ ಮಾಡಬೇಕಂದ್ರೆ ಅದರ ಒಂದು ವಿಷಯವನ್ನು ಹೊರಗೆ ಹೇಳಿ. ನಾನು ನೋಡಿ ನಿಮ್ಗೆ ಹೇಳ್ತೀನಿ, ಗರ್ಭ ಸಂಸ್ಕಾರ ಅನ್ನೋ ಒಂದು ರಿಟ್ರೀಟನ್ನು ದಿವೋಹಮ್ ರಿಟ್ರೀಟ್ ಕಾಶಿನಲ್ಲಿ ಮಾಡಿದ್ವಿ. ದಿವೋಹಮ್ ರಿಟ್ರೀಟ್ ಟು ಕಾಶಿನಲ್ಲಿ ಮಾಡಿದ್ದು ಫಸ್ಟ್ ಒನ್ನು. ಇದು ತಂಜಾವೂರು ಟ್ರಿಚಿ ಆ ಕಡೆ ನಡೆಯುತ್ತೆ. ಗರ್ಭ ರಕ್ಷಾಂಬಿಕೆ ದೇವಸ್ಥಾನದಲ್ಲಿ ಗರ್ಭ ಸಂಸ್ಕಾರವನ್ನು ಮಾಡೋದು. 3 ಅಥವಾ 4 ದಿನಗಳ ವರ್ಕ್ಶಾಪು. ಗಾಂಧಿ ಜಯಂತಿ ವೀಕೆಂಡ್ ಬರುತ್ತಲ್ಲ, ಅಕ್ಟೋಬರ್ 2 ಆ ಸಮಯದಲ್ಲಿ ಇರುತ್ತೆ. ಸೊ ಇದನ್ನು ಯಾಕೆ ಅಕ್ಷಯ ತೃತೀಯದಂದು ಅನೌನ್ಸ್ ಮಾಡ್ತಾ ಇರೋದು ಅಂದರೆ ಅದು ಅಭಿವೃದ್ಧಿಗೊಳಿಸುತ್ತೆ. ಹೆಚ್ಚು ಜನ ಬರ್ತಾರೆ, ಹೆಚ್ಚು ಉಪಯೋಗವನ್ನು ಪಡ್ಕೋತಾರೆ. ಇದು ಒಂದು. ಮತ್ತು ಕೋರ್ಸಿಗೆ ಸೇರಿಕೊಳ್ಳಿ, ಯಾವುದಾದ್ರೂ ಒಂದು ಕೋರ್ಸಿಗೆ ಸೇರಿಕೊಳ್ಳಿ, ಅದು ನಿಮಗೆ ಅಭಿವೃದ್ಧಿಯನ್ನು ಕೊಡುತ್ತೆ. ಮತ್ತು ನಿಮ್ಮ ಧನ ಸಂಪತ್ತು ಅಬಂಡನ್ಸ್ ಅಂತಂದಾಗ ನಿಮಗೆ ಧನ ಸಂಪತ್ತು ಮಾತ್ರ ಅಲ್ಲ, ಬೇಕಾದಷ್ಟು ವಿಷಯಗಳು ಬರುತ್ತೆ. ಆರೋಗ್ಯ ಇರಬೇಕು. ಹಣ ಇತ್ತು ಆದರೆ ಆರೋಗ್ಯ ಇಲ್ಲಾಂದರೆ ಏನು ಪ್ರಯೋಜನ ಅಲ್ವಾ. ಆರೋಗ್ಯನೂ ಇದೆ, ಹಣನೂ ಇದೆ, ಸಮಯನೇ ಇಲ್ಲ ಅದನ್ನು ಆಸ್ವಾದಿಸೋದಕ್ಕೆ. ಅಂದರೆ ಅದರ ಜೊತೆ ಒಳ್ಳೆಯ ಸಂಬಂಧಗಳು ಎಲ್ಲವೂ ನಿಮಗೆ ತಂದು ಕೊಡೋದಕ್ಕೆ ಈ ಒಂದು ರಿಚುವಲನ್ನು ಮಾಡಿ. ಒಂದು ಗಾಜಿನ ಬಟ್ಲನ್ನು ತೊಗೊಳ್ಳಿ. ಗಾಜು ಅಥವಾ ಮಣ್ಣಿಂದಾಗಬೇಕು. ಅದರಲ್ಲಿ ಅಕ್ಕಿ ಕಾಳನ್ನು ಹಾಕಿ, ಅಕ್ಕಿ ಕಾಳು ಒಡೆದಿರಬಾರದು, ಅದು ನಿಮ್ಮ ಗಮನದಲ್ಲಿರಲಿ. ಆಮೇಲೆ ಒಂದು ಅಚ್ಚು ಬೆಲ್ಲವನ್ನು ಇಡಿ. ಅದು ಚಿಕ್ಕದು ದೊಡ್ಡದು ಅದು ಪರವಾಗಿಲ್ಲ. ಅದರ ಮೇಲೆ ಒಂದು ಕ್ಯಾಂಡಲ್ಲು ಹಳದಿ ಇರಬೇಕು, ಆರೆಂಜ್ ಇರಬೇಕು ಅಥವಾ ಗ್ರೀನ್ ಇರಬೇಕು. ಈ 3 ಬಣ್ಣದ ಒಂದು ಕ್ಯಾಂಡಲನ್ನು ಇಟ್ಕೊಳ್ಳಿ. ಕ್ಯಾಂಡಲನ್ನು ಇಟ್ಕೊಂಡು ಈ ಕ್ಯಾಂಡಲನ್ನು ಹಚ್ಚಿ. ಕ್ಯಾಂಡಲನ್ನು ಹಚ್ಚಿದ ನಂತರ 3 ಅರಿಶಿಣದ ಕೊಂಬು, ಅರಿಶಿಣದ ಬಣ್ಣ ಅಂತ ಹೇಳಿದ್ನಲ್ಲ, ಈ ಒಂದು ಬೆಳಕಿಗೆ ತೋರಿಸ್ಬಿಟ್ಟು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. 3 ನಾಣ್ಯಗಳು, ಯಾವ ದೇಶದ್ದಿರ್ಬೋದು, ನಮ್ಮ ಕರೆನ್ಸಿ ಒಳ್ಳೆಯದು, ಯಾವ ಡಿನಾಮಿನೇಷನ್, 1 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, ಅದನ್ನು ಕೂಡ ಸ್ವಲ್ಪ ಈ ಬೆಳಕಿಗೆ ತೋರಿಸ್ಬಿಟ್ಟು ನೀವು ಬಲಗೈಯಲ್ಲಿ ಮಾಡ್ತಾ ಇದ್ದೀರಾ. 5 ಬಟ್ಲು ಅಡಿಕೆನ ತಗೊಳ್ಳಿ. ತಗೊಂಡು ಇದನ್ನು ಕೈಯಲ್ಲಿ ಇಟ್ಕೊಂಡು 888 ಅಂತ ಹೇಳಿ, ಕಣ್ಣು ಮುಚ್ಚಿ 888 ಅಂತ ಹೇಳಿ, 520 ಮತ್ತು 1122 ಇದೆಲ್ಲ ಮನಿ ನಂಬರ್ಸ್. ಇದನ್ನು ಹೇಳಿ ಆಮೇಲೆ ಐಂ ಶ್ರೀಂ ಕ್ಲೀಂ ನಮಃ, ಐಂ ಶ್ರೀಂ ಕ್ಲೀಂ ನಮಃ, ಐಂ ಶ್ರೀಂ ಕ್ಲೀಂ ನಮಃ. ನಾನು 3 ಸತಿ ಅಷ್ಟೇ ಹೇಳಿದೆ. ನೀವು ಕನಿಷ್ಠ 45 ಬಾರಿ ಅಥವಾ ಅದನ್ನು ನೀವು 108 ಬಾರಿ ಕೂಡ ಹೇಳ್ಬೋದು. ಹಳದಿ ಅಥವಾ ಗೋಲ್ಡನ್ ಕಲರ್ ಪೌಚ್ ಅಥವಾ ಬಟ್ಟೆ ಆದರೂ ಆಗುತ್ತೆ.
ಹಾಕಿಬಿಟ್ಟು ಒಂದು ಗಂಟನ್ನು ಹಾಕಿ ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಇದನ್ನು ನೀವು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೋದು ಅಥವಾ ನಿಮ್ಮ ದೇವರ ಮನೆಯಲ್ಲಿ ಇಟ್ಕೋಬೋದು, ನೀವು ಮಲಗುವಂಥ ಜಾಗದಲ್ಲಿ ನಿಮ್ಮ ತಲೆ ದಿಂಬಿನ ಮೇಲಾದರೂ ಇಟ್ಕೋಬೋದು. ಇದಿಷ್ಟನ್ನು ಮಾಡಿ ಮತ್ತು ಒಂದು ಯಂತ್ರವನ್ನು ತೋರಿಸ್ಕೊಡ್ತೀನಿ ನಾನು, ಆ ಯಂತ್ರವನ್ನು ಸಹ ನೀವು ಮಾಡಿ. ರೆಡ್ ಸ್ಕೆಚ್ ಪೆನ್ನನ್ನು ತೊಗೋತಾ ಇದ್ದೀನಿ. ತೊಗೊಂಡು 4 ಚೌಕಗಳಿರುವಂಥ ಒಂದು ಯಂತ್ರ ಅದು. 1 2 3 ಮಧ್ಯ 3 ಲೈನ್ ಹಾಕಿದಾಗ 4 ಚೌಕ ಬರುತ್ತೆ. 4 ಚೌಕಗಳನ್ನು ಹಾಕಿದ್ದೀನಿ. ಈ ಚೌಕಗಳನ್ನು ಹಾಕಿದಾಗ ತುದಿಗಳಿಗೆ ಮೊದಲು ನೀವು ಸ್ವಸ್ತಿಕವನ್ನು ಬರೀರಿ. ಸ್ವಸ್ತಿಕದ ಬಗ್ಗೆ ನಾನು ನಿಮಗೆ ಈಗಾಗಲೇ ಒಂದು ವಿಡಿಯೋ ಹಾಕಿದ್ದೆ, ಆ ವಿಡಿಯೋ ಲಿಂಕನ್ನು ಕಾಮೆಂಟಲ್ಲಿ ಕೊಟ್ಟಿರ್ತೀನಿ. ಸೊ ಸ್ವಸ್ತಿಕವನ್ನು ನೀವು ಹೇಗೆ ಬರಿಬೇಕು ಅಂತ ಅದನ್ನು ನೋಡಿಬಿಟ್ಟು ನೀವು ಹಾಗೆ ಬರೀರಿ. 4 ಕಡೆಗೆ ಸ್ವಸ್ತಿಕವನ್ನು ಬರಿತೀವಿ. ಸೊ ಹೇಗೆ ಬರಿಬೇಕು ಅನ್ನೋದನ್ನು ನೀವು ಅಲ್ಲಿ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ, ಹಾಗೆ ನೀವು ಬರಿಬೇಕು. ಬರೆದ್ಬಿಟ್ಟು ಮೊದಲ ನಂಬರು 73, 73 ಮೊದಲ ಚೌಕದಲ್ಲಿ ಬರೋದು 73. ಆಮೇಲೆ 8 2 82, ಆಮೇಲೆ 2 2 ಮತ್ತು ಕೊನೆಯದು 7 7. ಆಯಿತಾ? ಎರಡನೇ ಬ್ಲಾಕಲ್ಲಿ 6 6 ಮತ್ತು 3 ಮತ್ತು 77 77 ಮತ್ತು 76 76 2 ಲೈನ್ಸ್ ಆಯಿತು. ಮತ್ತು 79 ಆಮೇಲೆ 74 ಅಂದರೆ 79 74, ಆಮೇಲೆ 8 ಮತ್ತು 1 ಮತ್ತು ಕೊನೆಯಲ್ಲಿ 4 ಮತ್ತು 45 45 4 ಮತ್ತು 45 ಮತ್ತು 75 75 ಅಂದರೆ 75 ಮತ್ತು 74 74. ಇದಿಷ್ಟನ್ನು ನಾನು ಬರೆದಿದ್ದೀನಿ. ಬರೆದುಬಿಟ್ಟು ಈ ಯಂತ್ರವನ್ನು ನಿಮ್ಮ ಟೇಬಲಲ್ಲಿ ಹಾಕ್ಕೊಳ್ಳಿ. ಅಂದರೆ ನೀವು ಒಂದು ಟೇಬಲ್ ಬಳಸ್ತಾ ಇದ್ದರೆ ಅದರ ಕೆಳಗೆ ಹಾಕ್ಕೊಳ್ಳಿ, ಅಥವಾ ನೀವು ಇದನ್ನು ಏನು ಇಡ್ತೀರಾ ಇದನ್ನು ಇದ್ರ ಮೇಲೆ ಕೂಡ ಇಡ್ಬೋದು. ಈ ಯಂತ್ರವನ್ನು ನೀವು ಒಂದು ಲ್ಯಾಮಿನೇಟ್ ಮಾಡಿಸಿ ಗೋಡೆ ಮೇಲೆ ಹಾಕ್ಬೋದು, ನಿಮ್ಮ ದೇವ್ರ ಮನೆಯಲ್ಲಿ ಇಡ್ಬೋದು, ನಿಮ್ಮ ಪರ್ಸಲ್ಲಿ ಇಟ್ಕೋಬೋದು. ಇದು ಸಮೃದ್ಧಿ, ಅಭಿವೃದ್ಧಿ, ಅಬಂಡನ್ಸ್ ಯಂತ್ರ. ಅಂದರೆ ಅಬಂಡನ್ಸ್ ಅಂದರೆ ಇಲ್ಲಿ ಹಣ ಇರ್ಬೋದು, ಆರೋಗ್ಯ ಇರ್ಬೋದು, ಸಮಯ ಇರ್ಬೋದು, ಸಂಬಂಧಗಳಿರ್ಬೋದು, ನೀವು ಬಯಸೋ ಯಾವುದಾದ್ರೂ ಇರ್ಬೋದು. ಯಾವುದನ್ನು ಬೇಕಾದರೂ ಬಯಸಿ, ಆದರೆ ಅದು ನಿಮ್ಮ ವಸ್ತು ಆಗಿರಬೇಕು. ಬೇರೆಯವ್ರ ಹೆಂಡತಿ, ಬೇರೆಯವರ ಗಂಡ ಆ ಥರ ಅಲ್ಲ, ಬೇರೆಯವರ ಆಸ್ತಿ ಆ ಥರ ಅಲ್ಲ. ನಿಮ್ಮದಾದ ಯಾವ ವಸ್ತುವನ್ನು ನೀವು ಬಯಸಿದ್ರೂ ನಿಮಗೆ ಸೇರಬೇಕಾದ್ದು ಅಥವಾ ಯಾರದ್ದು ಅಲ್ಲದೆ ನೀವು ಅದನ್ನು ದಕ್ಕಿಸ್ಕೋಬೇಕು ಅಂದರೆ ಸುಲಭಕ್ಕೆ ದಕ್ಕಿಸ್ಕೋಬೋದು. ಇದನ್ನು ಪ್ರತಿದಿನ ನೋಡಿ, ಈ ಒಂದು ಯಂತ್ರವನ್ನು ಟಚ್ ಮಾಡಿ ಈ ನಂಬರ್ಸನ್ನು ನೀವು ಹೇಳಿದಾಗ, ಈ ಥರ ತುದಿನಲ್ಲಿ ಇಟ್ಕೊಂಡ್ರೂ ಸರಿ, ಈ ನಂಬರ್ಸನ್ನು ನೀವು ರಿಪೀಟ್ ಮಾಡಿದಾಗ 3 ಸತಿ ಹೇಳಿದಾಗ, ಹೇಳಬೇಕಾದ್ರೆ ಹಿಡ್ಕೊಂಡಿದ್ದಾಗ ಅದು ಆ್ಯಕ್ಟಿವೇಟ್ ಆಗುತ್ತೆ. ಪ್ರತಿದಿನ ಮಾಡಿದ್ರೆ ಒಳ್ಳೆಯದು. ಕನಿಷ್ಠ ವಾರಕ್ಕೊಂದು ಸತಿನಾದರೂ ಮಾಡಿ. ವಾರಕ್ಕೊಂದು ಸತಿ ಮಾಡಿದ್ರೆ, ಶುಕ್ರವಾರ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಮಾಡಿ, ನಿಮಗೆ ಇದರಿಂದ ಖಂಡಿತ ಒಳ್ಳೆಯದಾಗಲಿ. ಅಕ್ಷಯ ತೃತೀಯ ನಿಮಗೆ ಸಮೃದ್ಧಿಯನ್ನು, ಆರೋಗ್ಯವನ್ನು, ಐಶ್ವರ್ಯವನ್ನು, ಯಶಸ್ಸನ್ನು ಎಲ್ಲವನ್ನೂ ತಂದುಕೊಡಲಿ. ಆಯುಸ್ಸನ್ನು ಕೂಡ ತಂದುಕೊಡಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ಇದೆಲ್ಲದರ ಮಧ್ಯೆ ಯಾವುದಾದ್ರೂ ಒಂದು ದಾನವನ್ನು ಮಾಡೋದನ್ನು ಮರಿಬೇಡಿ. ಯಾವುದಾದ್ರೂ ಒಂದು ಸಂಸ್ಥೆಗೆ ಅಥವಾ ಬಡವರಿಗೆ ದಾನವನ್ನು ಖಂಡಿತ ಮಾಡಿ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ದಿವೋಹಂ, ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.